ನಮಸ್ತೆ, ನಾನು ಕಲ್ಮನೆ ಶಿವಣ್ಣ ಅಂತ ಹೇಳ್ಬಿಟ್ಟು ಎಡೆಹಳ್ಳಿ ಅಶೋಕ್ ನಗರ ಸೆಕೆಂಡಲ್ಲಿ ವಾಸವಾಗಿದ್ದೇನೆ. ಹಾಗೂ ಈ ಭಾಗದಲ್ಲಿ ನಾನೊಬ್ಬ BJP ಕಾರ್ಯಕರ್ತನಾಗಿ ರೈತ ಮೋರ್ಚಾದ ಉಪಾಧ್ಯಕ್ಷನಾಗಿ ಇಲ್ಲಿ ಕೆಲಸ ಮಾಡ್ಕೊಂತ ಇದು ಮಾಡ್ತಿದ್ದೀವಿ ಇದುವರೆಗೂ. ಈಗ BJPಗೆ ಯಾಕೆ ಓಟ್ ಹಾಕಬೇಕು ಅನ್ನೋ ಒಂದು ವಿಚಾರಕ್ಕೆ ಬಂದಾಗ ಗ್ರಾಮ ಅಭಿವೃದ್ಧಿ ಆಗಬೇಕು, ಹಾಗೆ ನಮ್ಮ ಸುತ್ತಮುತ್ತ ಗ್ರಾಮಗಳು ಅಭಿವೃದ್ಧಿ ಆಗಬೇಕು, ಹಾಗೆ ನಮ್ಮ ದೇಶ ಅಭಿವೃದ್ಧಿ ಆಗಬೇಕು. ಆ ಎಲ್ಲ ಇದರಲ್ಲಿ ನಮ್ಮ ದೇಶ ಅಭಿವೃದ್ಧಿ ಮಾಡೋದು ಅಂದರೆ BJPಯಿಂದನೇ ಸಾಧ್ಯ, ಬೇರೆ ಪಕ್ಷದಿಂದ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತನ್ನು ನಾನು ಹೇಳ್ಕೊಂತ ಈ ಇದರಲ್ಲಿ ನಮ್ಗೆ ಇದುವರೆಗೂ ಕೂಡ BJP ಪಕ್ಷದಿಂದನೇ ಎಲ್ಲದೂ ಒಳ್ಳೆಯದಾಗಿದೆ. ಯಾರೇ ಒಂದು ಮಾತಾಡಲಿ ನನಗೆ ತಿಳಿದ ಮಟ್ಟಿಗೆ ಬೇರೆ ರೀತಿ ಕೆಲವರೆಲ್ಲ ಇರ್ತಾರೆ, ಅದು ಸಹಜ. ಅದು ಈಗ ಒಬ್ಬರು ಬೇರೆ ಪಕ್ಷದಲ್ಲಿ ಇದ್ದಾನ, ಏನು ಮಾಡಿಲ್ಲ, ಅವನೇನು ಮಾಡ್ಕೊಂಡಾನೆ, ಅವರೇ ದುಡ್ಕೊತಾರೆ, ಅವರೇ ತಿನ್ನೋಕ್ಕೋಸ್ಕರ ಮಾಡ್ತಾರೆ, ಈ ಥರ ಆಗಿ ಮಾತಾಡೋದು ಜನಸಾಮಾನ್ಯ ಸಹಜ. ಆದರೆ ತಿಳಿದಂಥವ್ರಿಗೆ ಗೊತ್ತಾಗಿದೆ BJPಲಿ ಏನಾಗಿದೆ, BJPಲಿ ಏನು ಮಾಡಿದ್ದಾರೆ ಅನ್ನೋದು ತಿಳಿದಂಥವ್ರಿಗೆ ಗೊತ್ತಾಗಿದೆ. ಇವತ್ತು ಹಿಂದೆ ಯಾವುದೇ ಕಾರಣಕ್ಕೂ ಒಂದು ಹಳ್ಳಿ ರೋಡ್ ಆಗಲಿ, ಒಂದು ನೀರಿನ ವ್ಯವಸ್ಥೆ ಆಗಲಿ, ಕುಡಿಯೋ ನೀರಿಗೂ ಸಮೇತ ಮುಂದೆಲ್ಲ ಭಾಳ ಸಮಸ್ಯೆ ಇತ್ತು. ಇವತ್ತಿನ ದಿವಸದಲ್ಲಿ ಏನಾಗಿದೆ, ನಮ್ಮ BJP ಬಂದಾಗಲಿಂದ ಪ್ರತಿ ಊರಿಗೂ ಪ್ರತಿ ಮನೆಗೂ ನೀರಿನ ವ್ಯವಸ್ಥೆ ಆಗಲಿ, ರೋಡಿನ ವ್ಯವಸ್ಥೆ ಆಗಲಿ, ಜಮೀನುಗಳಿಗೆ ಓಡಾಡೋವಂಥ ರೋಡ್ಗಳನ್ನು ಇವತ್ತು ಬೇಕಾದಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ರಾಷ್ಟ್ರದ ಹೆದ್ದಾರಿಗಳು ಯಾವ್ಯಾವ ಮಟ್ಟಕ್ಕಾಗಿದ್ದಾವೆ. ನಮ್ಮ ಊರಲ್ಲಿ ಮುಂಚೆಲ್ಲ ಓಡಾಡೋಕ್ಕಾಗ್ತಿರಲಿಲ್ಲ. ಶಿವಮೊಗ್ಗಕ್ಕೆ ಹೋಗಬೇಕು ಅಂತಂದರೆ ಭಾಳ ಕಷ್ಟ ಇತ್ತು. ರೋಡು ಅಂದರೆ ಬರೀ ಗುಂಡಿ, ನಡ್ಕೊಂಡು ಹೋಗೋದ್ಬೇಕು, ವೆಹಿಕಲಲ್ಲಿ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಇವತ್ತಾಗಿದೆ ನಮ್ಮೂರು, ನಮ್ಮ ಗ್ರಾಮ, ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ದೇಶ, ನಮ್ಮ ರಾಜ್ಯ ಯಾವ ಥರದಲ್ಲಿದೆ ಅನ್ನೋದು ಜನಗಳು ಯೋಚನೆ ಮಾಡಬೇಕು. ಯೋಚನೆನೂ ಮಾಡಿದ್ದಾರೆ ಜನ. ಯಾವುದೋ ಅವಿಶ್ವಾಸಕ್ಕೆ ಇದಕ್ಕೆ ಆಸೆ ಒಡ್ಡಿ ಈ ದುಡ್ಡು ಕೊಡೋದು ಮತ್ತೊಂದಕ್ಕೆ ಮಾಡಿ ಅದಕ್ಕೋಸ್ಕರ ಬೇರೆ ಕಡೆ ಒಲಿದಾರೆ ಬಿಟ್ಟರೆ ಜನ BJP ಬೇಜಾರಾಗಂತೂ ಯಾರೂ ಬಿಟ್ಟಿಲ್ಲ. ಇದು ಸತ್ಯ. ನಮ್ಮ ದೇಶ ಉದ್ಧಾರ ಆಗಬೇಕು ಅಂದರೆ BJPಗೆ ಓಟ್ ಹಾಕ್ಬೇಕು ಜನ. ಅವ್ರಿಗೆ ಜನಗಳಿಗೂ ಗೊತ್ತಿದೆ. ಆದರೆ ಏನಪ್ಪ ಅಂದರೆ ಅದೇ ಈಗ ಏನು ಬಿಡ, ಕೆಲವರೆಲ್ಲ ಅಂತಾರೆ, ನಂದೇನ ಯಾರ ಬರ್ತತೆ, ದುಡ್ಡು ಬಂದ್ರೆ ಸಹಿ, ಯಾವ ಸರ್ಕಾರ ಬಂದ್ರೇನು, ಯಾವ ರಾಜ್ಯ ಬಂದ್ರೇನು, ಯಾವ್ದು ತಗೊಂಡು ನಾನೇನು ಮಾಡಬೇಕು, ನನ್ನ ಹೊಟ್ಟೆ ತುಂಬಬೇಕು ಅನ್ನೋ ರೀತಿಲಿ ಜನಗಳು ಕೆಲವರು ಯೋಚನೆ ಮಾಡ್ಕೊಂತ ಈ ಥರ ಮಾಡಿದ್ದಾರೆ. ಅವ್ರನ್ನ ನೋಡ್ಕೊಂಡು ಬೇರೆ ಜನಗಳು ಆ ಥರ ಮಾಡಿದ್ರೆ ಬಿಟ್ಟರೆ ಬೇರೆ ಥರಕ್ಕೆ ಏನೂ ಆಗಿಲ್ಲ. ಇನ್ನು ಮುಂದಾಗಲಿ BJP ಬಂದೇ ಬರುತ್ತೆ. ಎಲ್ಲ ಪ್ರತಿ ಒಂದು ಇದಕ್ಕೂ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಎಲ್ಲದಕ್ಕೂ ಕೂಡ BJP ಬಂದೇ ಬರುತ್ತೆ. ನೆಕ್ಸ್ಟು BJPಯಿಂದಲೇ ನಮ್ಮ ದೇಶ ಉದ್ಧಾರ ಆಗೋದು. ನಮ್ಮ ದೇಶ ಇಲ್ಲ ಅಂತಂದರೆ ಯಾವ ಲೆಕ್ಕಕ್ಕೆ ತೊಗೊಂಡೋಗ್ತಾರೆ ಅಂತಂದು ಹೇಳೋಕ್ಕಾಗಲ್ಲ. ಶ್ರೀಲಂಕಾದಂಗೆ ಆಗುತ್ತೆ BJP ಇಲ್ಲ ಅಂದರೆ ನಮ್ಮ ದೇಶ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇಲ್ಲೂ ಕೂಡ ನಮ್ಮ ಭಾಗದಲ್ಲೂ ಪ್ರತಿಯೊಬ್ಬರು ಅರ್ಥ ಮಾಡ್ಕೊತಾರೆ. ನಾವು ಎಲ್ಲ ತಿಳಿಸಿ ಹೇಳ್ತೀವಿ. ನಾವು ಹೋಗ್ಬಿಟ್ಟು ಅವ್ರ ಮನೆಗೆ ಏನಾರಾಗಿರಲಿ ಸ್ಪಂದಿಸ್ತೀವಿ. ಆ ಥರದಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮಂಗೆ ನಮ್ಮ ಮೇಲಧಿಕಾರಿನೂ ಮಾಡ್ತಾರೆ ಅನ್ನೋದು ನಮ್ಮ ಭಾವನೆ. ನಮ್ಮ ಮೇಲ್ಗಡೆ ಇದ್ದಂಥ ರಾಜಕಾರಣಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮಂಗೆ ಅವರು ಮಾಡಿದ್ದಾರೆ ಇದುವರೆಗೂ ಕೂಡ. ನಮ್ಮೂರಲ್ಲಿ ಇದುವರೆಗೂ ಮುಂಚೆಲ್ಲ ಓಡಾಡೋಕ್ಕಾಗ್ತಿರ್ಲಿಲ್ಲ. ಈಗೆಲ್ಲ ಮನೆಗೆ ಕಾಂಕ್ರೀಟ್ ರೋಡು, ಬಾಕ್ಸ್ ಡ್ರೈನೇಜು, ಎಲ್ಲೂ ಗಲೀಜಿಲ್ಲ. ಆ ಥರದಲ್ಲಿ ನಮ್ಮ ಊರು ಉದ್ಧಾರ ಆಗುತ್ತೆ, ನಮ್ಮ ದೇಶನೂ ಉದ್ಧಾರ ಆಗ್ತಾಯಿದೆ. ಅದಕ್ಕೋಸ್ಕರ BJPಗೆ ಓಟ್ ಹಾಕಬೇಕು. ನಾನು ಈ ಭಾಗದಲ್ಲಿ ಇಡೀ ಪಂಚಾಯತಿ ವ್ಯಾಪ್ತಿಲಿ ಎಲ್ಲ ಕಡೆಯೂ ನಾನು ಶಿವಣ್ಣ ಅಂತಂದರೆ ಪರಿಚಯ ಆಗಿದ್ದೀನಿ. ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿದ್ದಾರೆ. ಕಲ್ಮನೆ ಶಿವಣ್ಣ ಅಂತಂದರೆ ಇಡೀ ಪಂಚಾಯತಿ ವ್ಯಾಪ್ತಿಲಿ ಯಾವುದೇ ಇದಕ್ಕೋದ್ರೂ ಗೊತ್ತಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆಲ್ಲರಿಗೂ ಬೇಡ್ಕೊಳ್ಳೋದೇನಪ್ಪ ಅಂದರೆ, ಯಾವುದೇ ಒಂದು ಕೆಲಸ ಆಗಿರ್ಬೋದು, ಯಾವುದೇ ಒಂದು ಇದಾಗಿರ್ಬೋದು, ನಾನು ಅವ್ರು ಯಾವ ಟೈಮಾಗೆ ಹೇಳ್ತಾರೆ ಆ ಟೈಮಲ್ಲಿ ನಾನು ಹೋಗಿ ಅವ್ರ ಮನೆಗೆ ಹೋಗಿ ಮಾಡಿದ್ದೀನಿ, ಇನ್ನು ಮುಂದೆ ಮಾಡ್ತೀನಿ. ಅದಕ್ಕೋಸ್ಕರ ಅವರು ದಯಮಾಡಿ BJPಗೆ ಓಟ್ ಹಾಕೋದು ಒಳ್ಳೆಯದು ಅಂತ ನಾನು ಅಂದ್ಕೊತೀನಿ.